ನೋಡಿ ಇವಾಗೊಂದು ಕ್ಲಿಪ್ಪಿಂಗ್ ನೋಡ್ಕೊಂಬರಲ್ಲ. ಈ ಕ್ಲಿಪ್ಪಿಂಗ್ ಎಷ್ಟೋ ಜನ ಏನು ಅನ್ಕೊಂಡಿದ್ರೆ ಅಂತಂದರೆ ತುಂಬ ಹಳೆ ವಿಡಿಯೋ ಅಂತ ಅನ್ಕೊಂಡಿದ್ರೆ. ಬಟ್ ಇದು ಯಾವುದೇ ಆದಂಥ ಹಳೆ ವಿಡಿಯೋ ಅಲ್ಲ, ಇದು ರೀಸೆಂಟಾಗಿ ಇವತ್ತು ಬಂದಿರೋಂಥ ವೀಡಿಯೋನೇ ಇದು ಯಾವುದೇ ಆದಂಥ ಹಳೆ ವಿಡಿಯೋ ಅಂತ ಕನ್ಫ್ಯೂಸ್ ಆಗಬೇಡಿ. ಇವತ್ತೇ ಬಂದಿರೋಂಥ ವೀಡಿಯೋ ಇದು ಒಂದು ಮೇಜರ್ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ. ಅದಕ್ಕೋಸ್ಕರ ನಾನು ಯಾವತ್ತೂ ಕೂಡ ಇಷ್ಟೊತ್ತಿನಲ್ಲಿ ಪೋಸ್ಟೇ ಮಾಡಿದ ವೀಡಿಯೋ ಫಾರ್ ದ ಫಸ್ಟ್ ಟೈಮ್ ಇಷ್ಟೊತ್ತಿನಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಆಮೇಲೆ ಎಲ್ಲ ಹುಡುಗರು ಕೂಡ ಗೊತ್ತಾಗಬೇಕಲ್ಲ ಇದೇನೇನು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡಬೇಕು ಅಂತಲೇ ನಾನು ಇವತ್ತು ಬಂದಿರೋದು. ಈ ವಿಡಿಯೋದಲ್ಲಿ ಏನಾಗಿದೆ ಅಂತಂದರೆ ಈ 100% ಕನ್ಫರ್ಮೇಷನ್ ನ್ಯೂಸ್ ಇದು. ಇದೇನಪ್ಪ ಅಂತಂದರೆ ಈಗ ವೀಡಿಯೋ ಮಾಡೋದಲ್ಲ, ಆ ವೀಡಿಯೋ ಮಾಡಿರೋರು ಹೋಗ್ಬಿಟ್ಟು ಅವ್ರು ಪೊಲೀಸ್ನವ್ರನ್ನ ಕೇಳಿದಕ್ಕೆ ಏನಂತ ಹೇಳಿದ್ದಾರೆ ಅಂತಂದರೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಎಲ್ಲೋ ಬೋರ್ಡಲ್ಲಿ ನೀವು ಡ್ಯೂಟಿ ಮಾಡ್ತಾರೋಗೋಸ್ಕರ ನಾವು ಸೀಸ್ ಮಾಡ್ತಾ ಇದ್ದೀವಿ ಬೈಕ್ನ ಅಂತ ಹೇಳಿದರೆ. ಇಲ್ಲಿ ಯಾವುದೇ ಆದಂಥ ಮುಂಚೆನೂ ಕೂಡ ನೋಟಿಸ್ ಮಾಡಿಲ್ಲ. ಈಗ ನಾವು ಪೊಲೀಸವರು ಸ್ವಿಗ್ಗಿ ಝೊಮ್ಯಾಟೋದವರು ಈ ಥರ ಮಾಡೋಂಗಿಲ್ಲ ಅಂತ ಹೇಳಿದರೆ ಯಾರು ಕೂಡ ಮಾಡ್ತಾಯಿಲ್ಲ. ಯಾವುದೇ ಆದಂಥ ಇಂಟಿಮೇಷನ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಡೈರೆಕ್ಟಾಗಿ ಬೈಕ್ಗಳನ್ನೆಲ್ಲ ಸೀಸ್ ಮಾಡ್ತಾರೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಅಪ್ಡೇಟ್ ಬಂದಿಲ್ಲ. ಅಪ್ಡೇಟ್ ಬಂದಿದ್ದಾಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಕಂಪ್ನಿ ಕಡೆಯಿಂದನೂ ಏನು ರೆಸ್ಪಾನ್ಸ್ ಬಂದಿಲ್ಲ. ಈಗ ಸ್ವಿಗ್ಗಿ ಝೊಮ್ಯಾಟೊ ಕಡೆಯಿಂದ ಏನಾದ್ರು ಅಫಿಷಿಯಲಾಗಿ ಏನಾದ್ರು ರೆಸ್ಪಾನ್ಸ್ ಬಂದರೆ ಏನಾಗ್ತಾಯಿದೆ ಏನು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಸದ್ಯದ ಮಟ್ಟಿಗೆ ಯಾವುದೇ ಆದಂಥ ಅಫಿಷಿಯಲ್ ನ್ಯೂಸ್ ಬಂದಿಲ್ಲ. ಬಟ್ ನಾವು ಫೋನ್ ಮಾಡಿ ಕೇಳ್ದಂಗೆ, ಈಗ ದೊಡ್ಡವ್ರು ಇರ್ತಾರಲ್ಲ ಅವ್ರನ್ನ ನಾವು ಫೋನ್ ಮಾಡಿ ಕೇಳ್ಕೊಂಡಂಗೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಅವ್ರಿಗೇನು ಬಿಡಿ ಡ್ಯೂಟಿ ಮಾಡೋದೇ ಇಂಪಾರ್ಟೆಂಟು, ನೀವು ಹೆಂಗಾನ ಮಾಡಿ ನೀವು ಡ್ಯೂಟಿ ಮಾಡೋದೇ ಇಂಪಾರ್ಟೆಂಟ್ ಆಗಿದೆ. ಅವ್ರು ಹೇಳ್ತಾ ಇರೋದು ಏನಪ್ಪ ಅಂತ ಅಂದರೆ ಟಿ ಶರ್ಟು ಬ್ಯಾಗ್ ಇಲ್ದಲೇ ನಾಳೆ ಒಂದಿನ ಡ್ಯೂಟಿ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಾನು ಹೇಳೋ ಸ್ನೇಹಿತರೆ, ನನ್ನ ಒಪಿನಿಯನ್ ಪ್ರಕಾರ ಒಂದು ಕನ್ಫರ್ಮೇಷನ್ ನ್ಯೂಸ್ ಬರಲಿ, ಏನಕ್ಕೆ ಹಿಡಿತಾ ಇದ್ದಾರೆ ಏನು ಅನ್ನೋದೆಲ್ಲ ಫುಲ್ 100% ಗೊತ್ತಾಗಲಿ. ಜೊತೆಯಲ್ಲಿ ಈ ಸ್ವಿಗ್ಗಿ ಝೊಮ್ಯಾಟೊ ಕಂಪ್ನಿ ಕಡೆಯಿಂದ ಒಂದು ಅಫಿಷಿಯಲಾಗಿ ಏನಾದರೂ ಒಂದು ಬರೋವರೆಗೂ ನಾಳೆ ದಯವಿಟ್ಟು ಯಾರು ಡ್ಯೂಟಿ ಮಾಡಬೇಡಿ ಅಂತ ಹೇಳ್ತೀನಿ. ಒಂದು ದಿವಸ ಡ್ಯೂಟಿ ಮಾಡಿಲ್ಲ ಅಂತಂದರೆ ಏನಾಗಿಲ್ಲ, ಇವತ್ತು ಸಂಜೆಯಿಂದನೇ ಯಾರು ಡ್ಯೂಟಿ ಮಾಡಬೇಡಿ. ಆಮೇಲೆ ನಾಳೆ ಬೆಳಗ್ಗೆನೂ ಅಷ್ಟೇ ಯಾರು ಡ್ಯೂಟಿ ಮಾಡ್ಕೋಬೇಡಿ. ಏನಕ್ಕೆ ಅಂತ ಅಂದರೆ ಇಲ್ಲಿ ಯಾವುದೇ ಆದಂಥ ಚಲನ ಕಟ್ ಮಾಡ್ತಾ ಇಲ್ಲ, ಏನು ಕಟ್ ಮಾಡ್ತಾ ಇಲ್ಲ. ಡೈರೆಕ್ಟಾಗಿ ಬೈಕ್ನ ತೊಗೊಂಡೋಗಿ ಇಲ್ಲಿ ಒಂದು ಫೋಟೋ ಹಾಕಿರ್ತೀನಿ ನೋಡಿ, ಆ ಥರ ಈಗ ಅದರ ಗೋಡನ್ಗೆ ತೊಗೊಂಡೋಗಿ ಹಾಕ್ಕೊಂತಾರೆ. ಗೋಡನ್ ಅಂತ ಅಂದರೆ ಸೀಸ್ ಮಾಡಿ ಒಂದು ಫೀಲ್ಡಲ್ಲಿ ತೊಗೊಂಡು ಹಾಕಿದರೆ ಈ ಫೋಟೋ ಹಾಕಿರ್ತೀನಿ ನೋಡಿ. ಈ ಫೋಟೋನ ನೀವು ನೋಡ್ಕೊಬೋದು, ಡೇಟು ಮತ್ತು ಟೈಮು ಕೂಡ ಇದರಲ್ಲಿ ಇದೆ. ಇವತ್ತೇ ಬಂದಿರೋಂಥ ಫೋಟೋ ಇದು, ಇವತ್ತೇ ಮಾಡಿರೋಂಥ ವೀಡಿಯೋ ಇದು. ಅದರಿಂದಾಗಿ ತುಂಬ ಕೇರ್ಫುಲ್ ಆಗಿರಿ. ನೀವು ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾಯಿದ್ದೀನಿ ಅಂತಂದರೆ ದಯವಿಟ್ಟು ಒಂದಿನ ಮಾಡಬೇಡಿ. ಇಷ್ಟೇನೇ ಮಾಡಿರೋಂಥ ಒಂದಿನ ಬ್ರೇಕ್ ತೊಗೊಳ್ಳಿ. ಒಂದು ಅಫಿಷಿಯಲಾಗಿ ಅವ್ರು ಹೇಳ್ತಾ ಇರೋ ಪ್ರಕಾರ, ಈಗ ದೊಡ್ಡವ್ರನ್ನ ಕೇಳಿರೋ ಪ್ರಕಾರ ನಾವು ಅಫಿಷಿಯಲಿ ಲೀಗಲಾಗಿ ಹೋಗ್ತಾ ಇದ್ದೀವಿ, ಏನು ಅಪ್ಡೇಟ್ ಬಂದಿಲ್ಲ ನಮಗೂ ಕೂಡ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅವ್ರಿಂದ ಒಂದು ಅಪ್ಡೇಟ್ ಬರಲಿ. ಅಪ್ಡೇಟ್ ಬರ್ತಿದ್ದಂಗೆ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅಂದರೆ ಇನ್ನೊಂದು ಗಮನಿಸ್ತೆ ನಾನು, ಈಗ ವಾಟ್ಸಪ್ ಗ್ರೂಪ್ಗಳಿದ್ದಾವೆ, ಎಷ್ಟೊಂದು ವಾಟ್ಸಪ್ ಗ್ರೂಪ್ ಇದ್ದಾವೆ. ಅಂದರೆ ಈಗ ಈ ಥರ ಡೆಲಿವರಿ ಪಾರ್ಟ್ನರ್ಸ್ಗಳೆಲ್ಲ ಹೇಳ್ಬಿಟ್ಟು ಒಂದು ಗ್ರೂಪ್ಗಳಿದ್ದಾವೆ. ಆ ವಾಟ್ಸಪ್ ಗ್ರೂಪ್ಗಳೆಲ್ಲ ಏನಪ್ಪ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಎಲ್ಲರೂ ಯೂಟ್ಯೂಬರ್ಸ್ಗಳ ಮೇಲೆ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಇದು ನಾನು ಮಾತಾಡಬೇಕು ಗೊತ್ತಾಗಲ್ಲ. ಬಟ್ ನನಗೆ ಅನಿಸಿದ್ದು ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತಾಯಿದ್ದೀನಿ. ಈಗ ಗ್ರೂಪ್ಗಳೆಲ್ಲ ಏನು ಮಾಡಿದ್ದಾರೆ ಅಂತ ಅಂದರೆ ಎಲ್ಲರೂ ಯೂಟ್ಯೂಬರ್ಸ್ಗಳ ಮೇಲೆ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಈಗ ಪೊಲೀಸ್ನವರು ಸ್ವಿಗ್ಗಿ ಝೊಮ್ಯಾಟೋದವ್ರನ್ನ ಹಿಡಿತಾ ಇರೋದಕ್ಕೆ ನಮ್ಗಳು ಯೂಟ್ಯೂಬರ್ಸ್ಗಳ ಮೇಲೆ ಏನಕ್ಕೆ ಎಲ್ಲರೂ ರೊಚ್ಚಿಗೆದ್ದಿದ್ದಾರೆ ಅಂತ ನನಗಂತೂ 100% ಗೊತ್ತಾಗ್ತಾ ಇಲ್ಲ. ಇನ್ನೊಂದು ವಿಷಯ ಇಲ್ಲ ನಿಮಗೆ, ನೀವು ಆ ಗ್ರೂಪಲ್ಲಿ ಇರೋದಕ್ಕೆ ಕಾರಣ ಏನು ಅಂತಂದರೆ ಒಬ್ಬರು ಯೂಟ್ಯೂಬರು, ಆ ಯೂಟ್ಯೂಬ್ ಚಾನಲಿಂದನೇ ನೀವು ಹೋಗಿ ಲಿಂಕಿಂದನೇ ಹೋಗಿ ಜಾಯ್ನ್ ಆಗಿಬಿಟ್ಟು. ಸೊ ಈಗ ಆ ಯೂಟ್ಯೂಬರ್ಸ್ಗಳಿಗೆ ನೀವು ಮಾತಾಡೋದು ಅಷ್ಟರ ಮಟ್ಟಿಗೆ ಸರಿಯಲ್ಲ ಅಂತ ಅನಿಸುತ್ತೆ. ಈಗ ಇನ್ನೊಂದು, ಈಗ ಫಾರ್ ಎಕ್ಸಾಂಪಲ್ನ ಕೊಡ್ತೀನಿ ನೋಡಪ್ಪ. ಈಗ ಬನ್ನೇರುಘಟ್ಟ ರೋಡಲ್ಲಿ ಆಗ್ತಾ ಇದೆ ಇದು ಇನ್ಸಿಡೆನ್ಸ್ ಅಂತ ಅಂದ್ಕೊಳ್ಳಿ. ಈ ಬನ್ನೇರುಘಟ್ಟ ರೋಡಲ್ಲಿ ಆಗ್ತಾ ಇರೋ ಇನ್ಸಿಡೆನ್ಸಿಗೆ ನಾನು ಇವಾಗ ತುಮಕೂರಲ್ಲಿ ಇದ್ದೀನಿ. ಇಲ್ಲಿಂದ ಎಷ್ಟು ಒಂದು 85-90 ಕಿಲೋಮೀಟ್ರು. ಈಗ ಒಂದು ಇನ್ಫಾರ್ಮೇಷನ್ ಬಂತಪ್ಪ, ಇವಾಗ ಹಿಂಗೆಲ್ಲ ಪೊಲೀಸ್ನವ್ರು ಹಿಡಿತಾ ಇದ್ದಾರೆ ಅಂತ. ನಾನೇನು ಮಾಡಬೇಕು, ಈ ಕ್ಯಾಮ್ರಾ ತೊಗೊಂಡೋಗಿ ಅಲ್ಲಿ ಮುಂದೆ ನಿಂತ್ಕೊಂಬಿಟ್ಟು ಏನಾಯಿತು ಏನಂತ ಅಪ್ಡೇಟ್ ಕೊಡಬೇಕಾ? ನಿಮಗೆ ಅಪ್ಡೇಟ್ ಕೊಡಬೇಕು. ನಮಗೆ ಬಂದಂಥ ಅಪ್ಡೇಟ್ನ ನಾವು ತಿಳಿಸ್ಕೊಡೋಕ್ಕೆ ನಾವು ಕೂಡ ಇರೋದು. ನಮಗೆ ಅಪ್ಡೇಟ್ ಬರೋವರೆಗೂ ವೆಯ್ಟ್ ಮಾಡ್ದಂಗೆ ಯಾವುದೋ ಒಂದು ಫೋಟೋ ಅಲ್ಲಿ ಶೇರ್ ಆಯಿತು ಅಂತ ಅಂದಿದ್ದಕ್ಕೆ ಆ ಫೋಟೋ ಬಗ್ಗೆನೂ ಆಗಲಿ ಆ ವೀಡಿಯೋ ಬಗ್ಗೆನೂ ಆಗಲಿ ನಾವು ರಿಸರ್ಚ್ ಮಾಡ್ತಾರೆ. ಏನು ಕೂಡ ನಾವು ಫುಲ್ಲು ಬ್ಲ್ಯಾಂಕಾಗಿ ವೀಡಿಯೋ ಮಾಡೋಕ್ಕಾಗಲ್ಲ. ಅದರಿಂದಾಗೇ ಈಗ ಒಂದು ಫೋಟೋ ಒಂದು ವೀಡಿಯೋ ಬಂತು ಅಂತಂದರೆ ನಮ್ಮ ಪರ್ಸ್ನಲ್ ಕೆಲಸ ಏನಿದೆಯೋ ಅದನ್ನ ಬಿಟ್ಬಿಡಿ. ಅದಕ್ಕೋಸ್ಕರ ನಾವು ಈಗ ಡೈರೆಕ್ಟಾಗಿ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಈಗ ನಮಗೂ ಏನಕ್ಕೆ ಅಂತಂದರೆ ಪರ್ಸ್ನಲ್ ಕೆಲಸಗಳು ಇರ್ತವೆ. ಆ ಕೆಲಸಗಳೆಲ್ಲ ಫ್ರೀ ಆದಮೇಲೆ ಈಗ ಬರ್ತಿದ್ದಂಗೆ ಅಪ್ಡೇಟು ಏನು ಅಪ್ಡೇಟ್ ಬಂದಿದೆ ಆ ಇನ್ಫಾರ್ಮೇಷನ್ ಎಲ್ಲ ತೊಗೊಂಡು ಈಗ ತಪ್ಪೇ ಬಂದ್ಬಿಟ್ಟು ಸುಮ್ಮನೆ ಎಲ್ಲ ಒಂದು ಕ್ಯಾಮ್ರಾ ಇಟ್ಕೊಂಡು ಮುಂದೆ ಕೂತ್ಕೊಂಡು ಮಾತಾಡ್ತೀನಿ ಅಂದರೆ ಆಗಲ್ಲ. ಸೊ ನಾವು ಒಂದು ಇನ್ಫಾರ್ಮೇಷನ್, ಒಂದು ಜಿನಿಯನ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡು ನಾನು ನಿಮ್ಗಳು ಎಲ್ಲ ಶೇರ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂತಂದರೆ 1,000-1,500 ಜನ ನೋಡ್ತಾರೆ ಅಂತಂದರೆ ಅವ್ರಿಗೆ ಒಂದು ಜಿನಿಯನ್ ಕಂಟೆಂಟು ಸತ್ಯ ಹೇಳ್ತಾ ಇದ್ದೀವಿ ಅಂತಂದರೆ ಜನ ನೋಡ್ತಾರೆ. ಬಟ್ ಯಾವುದೋ ಸುಮ್ಮನೆ ಬಂತು, ಹಿಂಗೆ ಫೋಟೋ ಬಿಟ್ಟೆ ಹಿಂಗೆ ಹಿಡಿತಾ ಇದ್ದಾರೆ ಅಂತ ಬಿಟ್ಟರೆ ಆಗಲ್ಲ. 100% ಅದು ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ನಾವು ಕೂಡ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಜೊತೆಯಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅದು ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾಗುತ್ತೆ. ಅದಾದಮೇಲೆ ನಾವು ಅಪ್ಡೇಟ್ ಕೊಡೋಕ್ಕೆ ಸಾಧ್ಯ. ಬಟ್ ಯಾಕೆ ಯೂಟ್ಯೂಬರ್ ಮೇಲೆ ಏನಕ್ಕೆ ಯಾಕೆ ಬೀಳ್ತಾ ಇದ್ದೀರಾ ನೀವು ಅಂತ ಗೊತ್ತಾಗ್ತಾಯಿಲ್ಲ. ಇದೊಂದು ಬೇಜಾರಾಯಿತು ನನಗೆ. ಅದಕ್ಕೋಸ್ಕರ ಈಗ ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಯೂಟ್ಯೂಬರ್ಗಳ ಮೇಲೆ ಎಗರುತ್ತಾ ಇದ್ದಾರೆ. ಸೊ ಇದರಲ್ಲಿ ಯೂಟ್ಯೂಬರ್ಸ್ಗಳು ತಪ್ಪೇನು ಅಂತ ನನಗೆ 100% ನಿಜ ಗೊತ್ತಾಗ್ತಾಯಿಲ್ಲ. ಅಲ್ಲಿ ಝೊಮ್ಯಾಟೊ ಸ್ವಿಗ್ಗಿ ಆಗ್ಬಿಟ್ಟು ಪೊಲೀಸ್ನವ್ರು ಹಿಡಿತಾ ಇರೋದಕ್ಕೂ ಯೂಟ್ಯೂಬರ್ಸ್ಗೂ ಏನು ಸಂಬಂಧ ಅಂತ ನನಗಂತೂ 100% ಅರ್ಥ ಆಗಿಲ್ಲ. ಸೊ ನಿಮ್ಗೇನಾರು ಅರ್ಥ ಆಗಿದ್ರೆ ಸ್ನೇಹಿತರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಪ್ಡೇಟ್ ಸಿಕ್ಕಿದಂಗೆ ಅಪ್ಡೇಟ್ ಕೊಡ್ತೀನಿ ಗೈಸ್.